ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಅಶೋಕ್ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಕೋಲಾರದ ಮಾಲೂರು ಬಳಿಕ ಯಶವಂತಪುರದಲ್ಲಿ ನಡೆದಿದೆ. ಇಂಥ ಘಟನೆಗಳ ಬಗ್ಗೆ ಸರ್ಕಾರ ಗಂಭೀರವಾಗಿಲ್ಲ. ಶಾಲೆಗೆ ಭೇಟಿ ಕೊಟ್ಟು ವಸ್ತುಸ್ಥಿತಿಯನ್ನು ತಿಳಿಯುತ್ತೇನೆ ಅಂತ ಖುದ್ದು ಅಶೋಕ್ ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಮಕ್ಕಳ ಕೈಯಲ್ಲಿ ಶೌಚಾಲಯ ಕ್ಲೀನ್ ಮಾಡುವಂಥ ದೊಡ್ಡ ಘಟನೆ ನಡೆದಿದೆ. ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ. ಯಶವಂತಪುರದ ಅಂದ್ರಹಳ್ಳಿಯಲ್ಲೂ ಕೂಡ ಪ್ರಾಥಮಿಕ ಶಾಲೆಯಲ್ಲಿ ವರದಿಯಾಗಿದೆ. ಮಕ್ಕಳ ಕೈಯಲ್ಲಿ ಶೌಚಾಲಯ ಕ್ಲೀನ್ ಮಾಡ್ತಾ ಇರೋದ್ರ ಬಗ್ಗೆನೂ ಕೂಡ ಮೊನ್ನೆ ಕೋಲಾರದಲ್ಲಿ ಮಾಲೂರಲ್ಲೂ ಕೂಡ ಆಗಿದೆ. ಈ ಥರದ್ದೆಲ್ಲ ಘಟನೆಗಳು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂಥ ಘಟನೆಗಳು ಆಗಿರೋದು ನಿಮ್ಮ ಕಾಲದಲ್ಲೇ. ಅಂದ್ರಹಳ್ಳಿಯಲ್ಲಿ ಅದನ್ನು ಹೇಳಿದೆ, ಅಂದ್ರಹಳ್ಳಿಯಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಸರ್ಕಾರಿ ಪ್ರಾಥಮಿಕ ಶಾಲೆ ಅಲ್ಲಿ ಇವೆಲ್ಲ ತರಿಸ್ಕೊತೀನಿ. ಇಂಥ ಒಂದು ಘಟನೆಗಳು ನಡೆದಾಗ ಇವೆಲ್ಲ ಪ್ರಜಾಪ್ರಭುತ್ವಕ್ಕೆ ಕಳಂಕ ಬರುವಂಥವು. ಸಂವಿಧಾನಕ್ಕೆ, ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅಗೌರವ ಮಾಡ್ತಕ್ಕಂಥದ್ದು. ಇಷ್ಟೆಲ್ಲ ಉಳುಕಿಟ್ಕೊಂಡು ಇವತ್ತು ದೇಶವ್ಯಾಪಿ ಪ್ರತಿಭಟನೆ ಇನ್ನಷ್ಟು